ಬರೀ ದುಡ್ಡು ಹೊಡಿಲಿಕ್ಕೆ ಮಾತ್ರ ಮುಜರಾಯಿ ಇಲಾಖೆ ದೇವಸ್ಥಾನಗಳು. ಆಮೇಲೆ ನಮ್ಮ ದೇವಸ್ಥಾನಗಳಂದ್ರೆ ಅವ್ರಿಗೆ ಕೇವಲ ಪ್ರೈವೇಟ್ ನಡೆಸ್ತಾ ಇರೋ ದೇವಸ್ಥಾನ ಇಷ್ಟು ಫೆಸಿಲಿಟಿ ಸರ್ಕಾರ ಬರ್ತಲ್ಲಿ ಇಲ್ಲ. ಟಾಯ್ಲೆಟ್ ಬಾತ್ರೂಮ್ಗಳಿಗೆ ತಲೆ ಎಕ್ಕಕ್ಕಾಗಲ್ಲ, ಅಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ. ದೇವಸ್ಥಾನದ ಅಭಿವೃದ್ಧಿನೂ ಆಗಲ್ಲ, ಮತ್ತು ಏನಕ್ಕೂ ದೇವ್ರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಯಾವುದೂ ನಡೆಯಲ್ಲ. ಸರಿ, ನೀವು ಇವಾಗ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತೀರಾ. ಈಗ ತುಂಬ ದೇವಸ್ಥಾನಗಳು ಮುಜರಾಯಿ ಇಲಾಖೆ ಕಂಟ್ರೋಲಲ್ಲೇ ಇದೆ, ಅಂದರೆ ಸರ್ಕಾರದ ಕಂಟ್ರೋಲಲ್ಲಿದೆ. ಅಲ್ಲಿ ಹೇಗಿರುತ್ತೆ ಸರ್ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ? ಈಗ ನೀರಾಗಿರ್ಬೋದು ಅಥವಾ ಶೌಚಾಲಯಗಳಾಗಿರ್ಬೋದು. ನಾವು ಮುಜರಾಯಿ ಇಲಾಖೆ ಅಂದರೆ ಗೌರ್ಮೆಂಟ್ ಯಾವುದೇ ಅಸ್ತವ್ಯಸ್ತ ಯಾವುದೂ ಸರಿಯಾಗಿದ್ದಿರಲ್ಲ. ಸುಮ್ಮನೆ ಹೆಸರಿಗೆ ದುಡ್ಡು ಮಾತ್ರ ಹೋಗಿರುತ್ತೆ. ಸರ್ಕಾರದ ಕಂಟ್ರೋಲಲ್ಲಿರೋ ದೇವಸ್ಥಾನಗಳಲ್ಲಿ ಮೂಲಭೂತ ಸೌಕರ್ಯಗಳು ಹೇಗಿರುತ್ತೆ ಸರ್? ಏನೂ ಇಲ್ಲ ಸರ್, ಬರೀ ದುಡ್ಡು ಹೊಡಿಲಿಕ್ಕೆ ಮಾತ್ರ ಮುಜರಾಯಿ ಇಲಾಖೆ ದೇವಸ್ಥಾನಗಳು. ನಾನು ಹೇಳೋದು ಘಂಟಾಘೋಷವಾಗಿ ಹೇಳೋಂಥದ್ದು, ಮುಜರಾಯಿ ಇಲಾಖೆ ಗೋಲ್ಕಕ್ಕೆ ದುಡ್ಡು ಯಾರೂ ಹಾಕಬೇಡಿ. ಈಗ ನೀವು ಲಕ್ಷಾಂತರ ರೂಪಾಯಿ ತೊಗೊಂಡೋಗ್ಬಿಟ್ಟು ಉಂಡಿಗೆ ಹಾಕ್ತೀರಾ, ಅದು ಯಾರಿಗೋ ಹೋಗುತ್ತೆ, ಅದು ಏನಕ್ಕೂ ದೇವಸ್ಥಾನದ ಅಭಿವೃದ್ಧಿನೂ ಆಗಲ್ಲ, ಮತ್ತು ಏನಕ್ಕೂ ದೇವ್ರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಯಾವುದೂ ನಡೆಯಲ್ಲ. ಆದ್ದರಿಂದ ನೀವು ಅಲ್ಲೇ ಯಾಕೆ ಹಾಕ್ತೀರಾ? ಒಂದು ಬಾತ್ರೂಮ್ ಇಲ್ಲ, ನೀರ್ ವ್ಯವಸ್ಥೆ ಸರಿ ಇಲ್ಲ, ಆಮೇಲೆ ಹೋಗೋರ್ಗೆ ಬರೋರ್ಗೆ ಅನುಕೂಲ ಇಲ್ಲ, ಎಂಥದ್ದು ಇಲ್ಲ. ಆಮೇಲೆ ದುಡ್ಡು ತಗೊಂಡು ಬೇರೆಯವ್ರಿಗೆಲ್ಲ ಬೇಗ ಬಿಟ್ಬಿಡ್ತಾರೆ. ಇನ್ನು ಕ್ಯೂ ಅಲ್ಲಿ ನಿಂತಿರೋರು ಹಂಗೆ ನಿಂತಿರ್ತಾರೆ. ಅದೆಲ್ಲ ಏನು ವ್ಯವಸ್ಥೆ ಅಷ್ಟಾಗಿ ಸರಿ ಇರಲ್ಲ. ಆಮೇಲೆ ತುಂಬಾನೇ ಗಲೀಜು. ಆಮೇಲೆ ನಮ್ಮ ದೇವಸ್ಥಾನಗಳಂದ್ರೆ ಅವ್ರಿಗೆ ಕೇವಲ ಒಂದು ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ. ಏನೋ ಹಿಂದೂಗಳು ಅಂತ ನಾವು ಭಕ್ತಾದಿಗಳು ಹೋಗ್ತೀವಿ ಅಷ್ಟೇ ಹೊರತು ಸರ್ಕಾರ ಗೌರ್ಮೆಂಟ್ ಏನೂ ಮಾಡಿಲ್ಲ. ಸರ್ಕಾರ ಕಂಟ್ರೋಲ್ ಮಾಡ್ತಿರೋ ದೇವಸ್ಥಾನಗಳಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿರುತ್ತಾ ಸರ್? ಇಲ್ಲಪ್ಪ, ಎಲ್ಲೂ ಇಲ್ಲ. ಪ್ರೈವೇಟ್ ನಡೆಸ್ತಾ ಇರೋ ದೇವಸ್ಥಾನ ಇಷ್ಟು ಫೆಸಿಲಿಟಿ ಸರ್ಕಾರ ಬರ್ತಲ್ಲಿ ಇಲ್ಲ. ನೋಡಿ, ನಿಮಗೆ ಸಿಂಪಲ್ ಹೇಳ್ತೀನಿ. ನನಗೆ ತಿಳಿದ ಹಾಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಷ್ಟು ವರ್ಷದಿಂದ ಇತ್ತು, ಅಷ್ಟು ಚೆನ್ನಾಗಿ ನಡೀತಾ ಇತ್ತು. ಅಲ್ಲಿ ದುಡ್ಡಿದೆ ಅಂತ ಅದನ್ನು ತೊಗೊಳಕ್ಕೋಸ್ಕರ ತೊಗೊಂಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಆದಾಯ ದುಡ್ಡು ಬೇಕೋ ಅದು ಎಲ್ಲನೂ ತೊಗೊಂಡು ಕೂಡಿಸ್ತಾರೆ. ಕೇಳೋರು ಯಾರು? ಪ್ರಜಾಪ್ರಭುತ್ವ. ಆಮೇಲೆ ಮೂಲಭೂತ ಸೌಕರ್ಯನೂ ಕೊಡಲ್ಲ, ಏನೂ ಇಲ್ಲ, ದುಡ್ಡು ಮಾತ್ರ ಬೇಕು. ಸರ್ಕಾರ ಕಂಟ್ರೋಲ್ ಮಾಡ್ತಿರೋ ದೇವಸ್ಥಾನಗಳಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿರುತ್ತಾ ಸರ್? ಎಲ್ಲಿ ಚೆನ್ನಾಗಿರುತ್ತೆ ಸರ್? ಮೂಲಭೂತ ಸೌಕರ್ಯಗಳು ಒಂದು ಚೆನ್ನಾಗಿಲ್ಲ ಸರ್, ಯಾವುದೂ ಚೆನ್ನಾಗಿಲ್ಲ. ಖಂಡಿತ ಚೆನ್ನಾಗಿಲ್ಲ. ಫಸ್ಟ್ ಆಫ್ ಆಲ್ ಟಾಯ್ಲೆಟ್ ಬಾತ್ರೂಮ್ಗಳಿಗೆ ತಲೆ ಎಕ್ಕಕ್ಕಾಗಲ್ಲ, ಅಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ. ಅದೇ ಪ್ರೈವೇಟ್ ಜನಗಳು ಸಣ್ಣ ದೇವಸ್ಥಾನಗಳು ಅವರೇ ಉಪಯೋಗ ಮಾಡ್ತಾ ಇರ್ತಾರಲ್ಲ ಹಿಂದೂಗಳು, ಅದೇ ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ಧರ್ಮಸ್ಥಳ ನೋಡಿ ಎಷ್ಟು ನೀಟಾಗಿದೆ. ಆ ಥರ ದೇವಸ್ಥಾನಗಳಿಗೆ ಅವ್ರ ಇಷ್ಟಕ್ಕೆ ಬಿಟ್ಟು ಬಿಡಬೇಕು. ನಮ್ಮ ಅಧಿಕಾರಿಗಳು ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ. ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ತಿನ್ನಕ್ಕಾಗಲಿಲ್ಲ ಅಲ್ಲಿ ಪ್ರಸಾದ. ಅದು ಕೇಳಿದೆ ನಾವು, ಈ ದೇವಸ್ಥಾನದಲ್ಲಿ ಏನು ಅಡುಗೆ ಎಲ್ಲ ಈ ಥರ ಮಾಡಿದ್ದಾರೆ? ಗೌರ್ಮೆಂಟ್ ತಗೊಂಡಿದ್ದಾರೆ ಸರ್, ಗೌರ್ಮೆಂಟ್ ಅವ್ರು ಮಾಡೋದು, ನಾವೇನು ಮಾಡೋಕ್ಕಾಗುತ್ತೆ? ಅವ್ರು ಕೊಟ್ಟಷ್ಟು ನಾವು ಮಾಡ್ತೀವಿ. ಅಲ್ಲಿ ಪ್ರಸಾದ ತಿನ್ನಕ್ಕಾಗಿಲ್ಲ ನಾವು. ಆ ಥರ ಅವ್ಯವಸ್ಥೆ ಇದೆ ಗೌರ್ಮೆಂಟ್ಗೆ ತಗೊಂಡಿದ್ದ ದೇವಸ್ಥಾನಗಳು. ಉದಾಹರಣೆಗೆ ಕುಡಿಯೋ ನೀರು, ಶೌಚಾಲಯ ಏನೋ ಒಂದೊಂದು ಇರಲ್ಲಪ್ಪ, ಒಂದೊಂದ್ಸಲ ಇರ್ತೈತೆ, ಒಂದೊಂದ್ಸಲ ಇರೋದಿಲ್ಲ ಅಷ್ಟು. ಒಂದೊಂದು ಕಡೆ ಅನುಕೂಲ ಇರುತ್ತೆ, ಒಂದೊಂದು ಕಡೆ ಅನುಕೂಲ ಇರೋದ. ಬಾತ್ರೂಮೇ ಇರಲ್ಲ ಒಂದೊಂದು ಕಡೆಗೆ, ಒಂದೊಂದು ಕಡೆ ಕುಡಿಯೋ ನೀರು ಇರ್ತದೆ, ಒಂದೊಂದು ಕಡೆ ಇರೋದಿಲ್ಲ. ಅವರು ಅಭಿವೃದ್ಧಿ ಮಾಡಬೇಕು. ಓಡಾಡೋ ರಸ್ತೆನೇ ಸರಿಗಿಲ್ಲ ಅಲ್ಲಿ. ಅದೆಲ್ಲ ಅಭಿವೃದ್ಧಿ ಮಾಡಲಿ ಬಿಡು. ಬರೋ ದುಡ್ಡುಗಳ್ನ ಅವ್ರಿಗೆ ಕೊಡಬೇಕು. ನಮ್ಮ ದುಡ್ಡುಗಳ್ನ ನಮ್ಮಿಂದ ದುಡ್ಡು ತಗೊಂಡು ಬೇರೆಯವ್ರಿಗೆ ಯಾಕಪ್ಪ ಕೊಡಬೇಕು? ವಯಸ್ಸಾದವ್ರು ಹೋದೋ ನಾವೇನು ಇದಿಲ್ಲ. ಭಕ್ತಾದಿಗಳು ಹೋಗೋ ಸ್ಥಳ ಬರೋ ಸ್ಥಳ ಒಂದು ಒಳ್ಳೇದು ಮಾಡೋಣ ಅಂತ ಅದಿಲ್ಲ.